ಆರ್ನೆಟ್ ಆ್ಯಂಡ್ ಹ್ಯಾಂಬರ್ಸ್ ಅವ್ರದ್ದು ಕ್ಲಾರಿಫಿಕೇಷನ್ ಮೇಲ್ ಬಂದಿದೆ. ಸೊ ಶೇರ್ ಇಟ್ ವಿತ್ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಅಪ್ಡೇಟ್ ಮೀ. ಯಾ, ಇಟ್ ಶುಡ್ ಬಿ ಡನ್ ಬೈ ದ ಎಂಡ್ ಆಫ್ ದ ಡೇ. ಓಕೆ? ಯಾ, ಥ್ಯಾಂಕ್ ಯು. ಹಾಯ್ ರಶ್ಮಿ. ಕಾನ್ಫರೆನ್ಸ್ ಮೀಟಿಂಗ್ ಕನ್ಫರ್ಮ್ ಅಲ್ವಾ ಮ್ಯಾಮ್? About that, I'll update you in some time. ಓಕೆ ಮ್ಯಾಮ್. ಚೇಂಡೆ ಎಲ್ಲೂ ಕಾಣಿಸ್ತಾ ಇಲ್ವಲ್ಲ? ಹೋಗಿ ಹೋಗಿ ಅವ್ರು ಕೇಳ್ತಿಯಲ್ಲ, ಅವ್ರ ಮುಖ ನೋಡಿದ್ರೆ ಗೊತ್ತಾಗಲ್ವಾ ಅವ್ರಿಗೇನು ಗೊತ್ತಿಲ್ಲ ಅಂತ? ಅದಕ್ಕೆ ಕೇಳಿದ್ದು. ಆರ್ಯ ಸರ್ ಬಿಟ್ರೆ ನಾನೇ ಅಂತ ಮೆರಿತಿದ್ರಲ್ಲ, ನನಗೇನು ಗೊತ್ತಿಲ್ಲ ಹೋಗಮ್ಮ ಅಂತ ಇಂಡೈರೆಕ್ಟಾಗಿ ಹೇಳೋದಕ್ಕೆ ಒಂಥರ ಮಜಾ ಇರುತ್ತಲ್ವಾ? ಏನ್ ನಡೀತಾ ಇದೆ ಇಲ್ಲಿ ಯಾರಿಗೇನು ಗೊತ್ತಿಲ್ಲ, ಅದು ನಿಮಗೂ ಚೆನ್ನಾಗಿ ಗೊತ್ತಿರಲಿ. ಅಟ್ಟೆ ಹೊಡೆಯೋದು ಬಿಟ್ಟು ಹೋಗಿ ಕೆಲಸ ನೋಡಿ. ಅನು, ಆರ್ಯ ಸರ್ ಯಾರೂ ಬಂದಿಲ್ವಾ? ಅನು, ನೀವ್ಯಾಕೆ ತರೋದಕ್ಕೆ ಹೋದ್ರಿ? ಮಾತಾಡ. ಹಲೋ ಮೀರಾ. ಹಾಯ್ ಅನು, ಐವ್ ಬಿನ್ ಕಾಲಿಂಗ್ ಯು ಮೆನಿ ಟೈಮ್ಸ್. ಯಾಕೆ ನೀವು ಯಾರು ಆಫೀಸಿಗೆ ಬಂದಿಲ್ಲ ಇವತ್ತು? ಮನೇಲೆಲ್ಲ ಓಕೆ ತಾನೆ? ನಾಟ್ ಎಕ್ಸಾಕ್ಟ್ಲಿ. ವಾಟ್? ಏನಾಯ್ತನು? ಫೋನಲ್ಲಿ ಎಷ್ಟು ಹೇಳೋಕ್ಕಾಗುತ್ತೋ ಗೊತ್ತಿಲ್ಲ ಮೀರಾ, ಆದರೆ ಆರ್ಯ ಸರ್ ಆಫೀಸ್ಗಂತೂ ಬರಲ್ಲ. ಯಾ, ದಟ್ಸ್ ವಾಟ್ ಇವನ್ ಐ ಥಾಟ್. ಆಲ್ರೆಡಿ ಹರ್ಷ ಸರ್ ಲೀಡ್ ಮಾಡ್ತಾರೆ ಅಂತ ಇಂಟಿಮೇಷನ್ ಕೊಟ್ಟಿದ್ದಾರೆ. ನನಗೆ ನಿಜವಾಗ್ಲೂ ಆಶ್ಚರ್ಯ ಆಯ್ತು ಅವನು. ಅಲ್ಲ, ಈ ಆಸ್ತಿ ಪೇಪರ್ಸ್ನೆಲ್ಲ ನಿನ್ನ ಹೆಸರಿಗೆ ಮಾಡಿದ್ದೆ ಅವ್ರು ನಿಜವಾದ ಬಣ್ಣ ಬಯಲಾಗಬೇಕು ಅಂತ ಅಲ್ವಾ? ಅದೇ ತಾನೇ ನಾವೆಲ್ಲ ಮಾತಾಡ್ಕೊಂಡಿದ್ದು. ಬಟ್ ಈಗ ಹಾಗೆಲ್ಲ ಏನೂ ಆಗ್ತಾನೆ ಇಲ್ವಲ್ಲ ನಾನು. ಇನ್ಫ್ಯಾಕ್ಟ್ ಎಲ್ಲ ಉಲ್ಟಾ ಆಗ್ತಿದೆ. ಐ ಆಮ್ ಸ್ಟೆಪಿಂಗ್ ಬ್ಯಾಕ್. ಇನ್ ಮುಂದೆ ಹರ್ಷನೇ ಎಲ್ಲ ನೋಡ್ಕೋತಾರೆ ಅಂತ ಆರ್ಯ ಸರ್ ಹೇಳ್ತಿದ್ದಾರೆ. ನಾನು ಅವ್ರನ್ನ ಪ್ರತಿದಿನ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಎಲ್ಲೂ ಅವ್ರು ಗೇಮ್ ಆಡ್ತಿದ್ದಾರೆ ಅಂತ ನನಗೆ ಅನಿಸ್ತಾ ಇಲ್ಲ. ಅಥವಾ ಇದೇ ಅವ್ರ ಹೊಸ ಗೇಮ್ ಅಂತ ಕೂಡ ಅರ್ಥ ಆಗ್ತಿಲ್ಲ. ಐ ಆಮ್ ರಿಯಲಿ ಕನ್ಫ್ಯೂಸ್ಡ್. ಇನ್ಯಾವ ಗೇಮು ಇಲ್ಲ ಮೀರಾ. ಇನ್ನೇನಿದ್ರು ಇಷ್ಟೆಲ್ಲ ಆಟ ಆಡಿರೋದಕ್ಕೆ ರಿಸಲ್ಟ್ ಸಿಗುತ್ತೆ ಅಷ್ಟೆ. ಆರ್ಯ ಸರ್ ಹೇಳಿದ ನಿಜ. ಇನ್ಮೇಲೆ ಹರ್ಷ ಭಾವನೆ ಎಲ್ಲಾನು ನೋಡ್ಕೋತಾರೆ. ಅದಕ್ಕೆ ಬೇಕಾಗಿರೋ ಅರೇಂಜ್ಮೆಂಟ್ಸ್ ಎಲ್ಲ ನಡೀಲಿ. ಶೋರ್, ಬಟ್ ನೀನು ಆಫೀಸಿಗೆ ಬಂದರೆ ಚೆನ್ನಾಗಿರುತ್ತೆ ಅನು. ಐ ವಿಲ್ ಟ್ರೈ. ಓಕೆ, ಸಿ ಯು. ಟೇಕ್ ಕೇರ್. ಪುಷ್ಪ, ಆ ಕೃಷ್ಣಂದು ಹೆಜ್ಜೆ ಗುರ್ತು ಬಿಡಿಸೋಕೆ ಐಟಮ್ ಏನು ಬೇಡವೇನೆ? ಅಯ್ಯೋ, ನಾನೇ ನನ್ನ ಕೈಯಾರೆ ಸುಂದರವಾಗಿ ಬಿಡಿಸ್ತೀನಿ. ಅದ್ ಬೇರೆ ಏನಕ್ಕೆ? ಹೋದ್ಸಲಾನು ನೀನು ನಾನೇ ಕೈಯಾರೆ ಬಿಡಿಸ್ತೀನಿ ಅಂತ 2 ಹೆಜ್ಜೆನು ಪಕ್ಕ ಪಕ್ಕ ಬಿಡಿಸ್ಬಿಟ್ಟಿದ್ದೆ. ಕೃಷ್ಣ ಏನು ಜಂಪ್ ಮಾಡ್ಕೊಂಡ್ ಬರ್ತಾನ? ಸುಬ್ಬು, ರೋಡಲ್ಲೆಲ್ಲ ಮುಂಗಾಟ ಹೇಳ್ಬೇಡ, ಸುಮ್ಮನೆ ಬಾ.
ಯಾ ಪುಟಾಣಿ ಕೃಷ್ಣ ಎಷ್ಟು ಚೆನ್ನಾಗಿದ್ದಾನೆ. ಈ ವರ್ಷ ಇವನೇ ನಮ್ಮ ಮನೆಗೆ ಮೊಮ್ಮಗನಾಗಿ ಬರ್ಬೇಕು. ಏನೇ ಮುದ್ದಾಗಿದ್ದಾನೆ ಕೃಷ್ಣ. ಇದನ್ನೇ ತಗೊಳ್ಳೋಣ. ಹೌದು, ಅವನಿಗೇನಾದ್ರೂ ಹೆಣ್ಮಗು ಆದ್ರೆ ಹೆಣ್ಣು ಗಂಡು ಯಾವ್ದಾದ್ರು ಆರೋಗ್ಯವಾಗ್ಲಿ. ಏನಾಯ್ತೆ? ಸುಬ್ಬು, ಪುಟ್ಟ ಕೃಷ್ಣನ್ ಜೊತೆ ಪುಟ್ಟ ರಾಧೆನ ತಗೊಳ್ಳೋಣ. ಎಷ್ಟ್ ಚೆನ್ನಾಗಿರುತ್ತಲ್ವಾ? ಹಾ ಏನೇ ಒಂದೊಂದು ರೂಪಾಯಿನೂ ಅಳುದು ತೂಗಿ ಖರ್ಚು ಮಾಡ್ತಿದ್ದೋಳು ಈಗ ರಾಧೆನೂ ಇರ್ಲಿ ಕೃಷ್ಣನೂ ಇರ್ಲಿ ಅಂತ ತಗೋತಾ ಇದೀಯಾ. ಈ ತರ ನೀನು ಪುಟ್ಟ ರಾಧೆ ಕೃಷ್ಣನ್ ತಗೊಂಡಿದ್ದು ಯಾವಾಗ ಗೊತ್ತಾ? ಅನು ನಿನ್ ಹೊಟ್ಟೆಲಿದ್ದಾಗ. ಸುಬ್ಬು, ನಿನ್ಗೆ ಅದೆಲ್ಲ ಇನ್ನೂ ನೆನ್ಪಿದ್ಯಾ? ನನ್ನ ಹೆಂಡತಿ ಬಸರಿ ಬೈಕನ್ನ ಮರೆಯಕ್ಕಾಗತ್ತೇನೆ? ಏನು ಹೆಣ್ಮಕ್ಳಿಗೆ ಮಾತ್ರ ಬಸರಿ ಬಾಣ್ತನ ಎಲ್ಲ ನೆನ್ಪಿರೋದು. ಆ ಟೈಮಲ್ಲಿ ನಮ್ಗೆ ಏನಾಗುತ್ತೆ ಅಂತ ಯಾರು ಕೇಳೋರು ಇರಲ್ಲ. ನಿನ್ಗೇನಾಗಿತ್ತು? ಒತ್ತಿದ್ ನಾನು ಎತ್ತಿದ್ ನಾನು. ನಿನ್ಗೇನಪ್ಪ ಕಷ್ಟ ಆಗಿದ್ದು? ಇಷ್ಟಪಟ್ಟವರು ಕಷ್ಟಪಡೋದನ್ನ ನೋಡಕ್ಕೆ ತುಂಬಾ ಹಿಂಸೆ ಆಗತ್ತೆ ಕಣೆ. ಸುಬ್ಬು, ಲವ್ ಆಗೋಯ್ತು. ಏನೇ ಅಂದ್ರೆ ನೀನ್ ಹೇಳಿದ್ ಮಾತ್ ಕೇಳಿ ನನಗೆ ನಿನ್ ಮೇಲೆ ಇನ್ನೂ ಲವ್ ಆಗೋಯ್ತು ಅಂದೆ. ಅಯ್ಯಯ್ಯೋ, ನನ್ನ ಹೆಂಡತಿಗೆ ನನ್ನ ಮೇಲೆ ಇನ್ನೂ ಜಾಸ್ತಿ ಲವ್ ಆಗೋಯ್ತಂತೆ. ಸುಬ್ಬು, ಸುಮ್ನೆ ಇರು. ಬೊಂಬೆ ಅಂಡಿ, ಬೊಂಬೆ ಅಂಡಿ. ಹೌದು, ಗೊಂಬೆ ಅಂಡಿ. ಅಣ್ಣ, ಹೇಳಿ ಅಮ್ಮ. ಇದೆರಡು ಪ್ಯಾಕ್ ಮಾಡಿ ಅಣ್ಣ. ಸರಿ ಅಮ್ಮ, ಆಯ್ತು. ಸ್ವಲ್ಪ ಬೇಗ ಮಾಡಿ. ಮಾಡ್ತೇನೆ. ಬೇರೆ ಅಂಗಡಿಗೆ ಹೋಗಿ ಅನುಗೆ ಇನ್ನು ಏನೇನೋ ತಗೋಬೇಕು. ಈ ರಮ್ಯಾ ನನಗ್ ಬರಕ್ ಹೇಳಿ ಬೇಕು ಅಂತ ನಾನು ಕಾಯಿಸ್ತಾಳೆ ಅನ್ಸತ್ತೆ. ಓಹೋ, ಹೊಸ ಕೆಲ್ಸ ಸಿಕ್ಕಿದ್ಯಲ್ಲ, ಕೊಬ್ಬು ಅನ್ಸತ್ತೆ. ಹಣೆ ಬರನೇ ಇಷ್ಟ ಆಗೋಯ್ತು. ಬರ್ಲಿ ಅವಳು. ಸಂಪತ್, ಸಾರಿ ಕಣೋ, ಆಟೋ ಸಿಗ್ಲಿಲ್ಲ. ತುಂಬಾ ಹೊತ್ತಾಯ್ತಾ? ಸದ್ಯ ನೀನ್ ಯಾರು ಅಂತ ಗುರ್ತ್ ಸಿಗ್ಲಿಲ್ಲ ಅನ್ಲಿಲ್ವಲ್ಲ. 2 ನಿಮಿಷ ಲೇಟ್ ಆಗಿದ್ದಕ್ಕೆ ಎಷ್ಟು ಮಾತಾಡ್ತೀಯೋ? ಹೇಳು ಹೇಳು. ಈ ದಂಡ್ಪಿನ ಲೈಫಲ್ಲಿ ನಿಮಿಷಕ್ಕೆ ಏನ್ ವ್ಯಾಲ್ಯೂ ಇದೆ ಅಂತ ಹೇಳ್ತಿದ್ಯಾ. ನೀನ್ ಮಾತ್ರ ಇವಾಗ ಆಫೀಸ್ ಎಂಪ್ಲಾಯಿ, ನಾನ್ ಅದೇ ಹಳೆ ಸಂಪತ್ತು. ಅಬ್ಬಬ್ಬಾ, ಕೊರಗ್ಬೇಡ್ವೋ. ಫಸ್ಟ್ ಡೇ ಬೇರೆ, ಹಾಗೆ ಎದ್ ಬರಕ್ಕಾಗತ್ತಾ? ಮಧ್ಯಾಹ್ನವರೆಗೂ ಏನು ಕೆಲ್ಸನೇ ಇರ್ಲಿಲ್ಲ. ಆಮೇಲೆ 10 ವರ್ಷಕ್ಕಾಗೋಷ್ಟು ಕೆಲ್ಸ ಅಂತ ಸುರಿದ್ರು. ನಾನೇನ್ ಮಾಡ್ಲಿ? ಮಧ್ಯದಲ್ಲಿ ಮೊಬೈಲ್ ತೆಗ್ದು ಮೆಸೇಜ್ ಮಾಡೋಣ ಅಂದ್ರೆ ಭಯ. ಬಂದಿನೇ ಮೊಬೈಲ್ ನೋಡ್ತಾ ಕೂತಿದ್ದಾಳೆ ಅನ್ಕೋಬಿಡ್ತಾರೇನೋ ಅಂತ. ಎರಡ್ ನಿಮಿಷ ಅಲ್ಲ, 10 ನಿಮಿಷ ಅಲ್ಲ, ಅರ್ಧ ಗಂಟೆ ಆದ್ರೂ ಕಾಯ್ತಿದ್ದೆ. ನಂಗ್ ಗೊತ್ತು ಕಣೋ, ನೀನ್ ನನ್ಗೋಸ್ಕರ ಕಾಯ್ತೀಯ ಅಂತ. ಥ್ಯಾಂಕ್ ಯು. ರಮ್ಯಾ, ನಿನ್ಗೋಸ್ಕರ ಅಲ್ಲ. ಮತ್ತೆ ಅರೆ ಅನು, ಅನು, ನೀನ್ ಬರ್ತೀಯ ಅಂತ ಗೊತ್ತೇ ಇರ್ಲಿಲ್ಲ. ಹೇಗಿದ್ಯಾ? ಚೆನ್ನಾಗಿದ್ದೀನಿ ಕಣ. ನಿಜವಾಗ್ಲೂ ಬಂದಿದ್ಯಾ ಅನು? ಮತ್ತೆ ಇನ್ನೇನು, ನಾನಿಲ್ದೆ ಪಾರ್ಟಿ ಮಾಡ್ತೀರಾ? ಏನ್ ಲೊಕೇಶನ್? ನಾನಿಲ್ದೆ ಪಾನಿಪುರಿ ಪಾರ್ಟಿ ನಡೆಯುತ್ತಾ? ಚಾನ್ಸೇ ಇಲ್ಲ. ಥ್ಯಾಂಕ್ಸ್ ಅನು. ಗೂಬೆ ಥ್ಯಾಂಕ್ಸ್ ಅಂತೆ. ನೋಡೋ ಸಂಪತ್, ಇವನು ಆಫೀಸ್ಗೆ ಹೋಗಿ ಫುಲ್ಲು ಮ್ಯಾನರ್ಸ್ ಕಲ್ಕೊಂಡ್ಬಿಟ್ಟಿದ್ದಾಳೆ. ಲೊಕೇಶನ್ 3 ಮಸಾಲ ಪುರಿ, 1 ಖಾರ ಜಾಸ್ತಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಅನು, ನೀನ್ ಬಂದಿದ್ ತುಂಬಾ ಖುಷಿ ಆಯ್ತು ಕಣೆ. ನಾನ್ ಬಂದಿದ್ರಲ್ಲಿ ನಂದು ಸ್ವಾರ್ಥ ಇದೆ ಕಣೆ. ಅಂದ್ರೆ? ನಾನ್ ಬರೀ ನಿನ್ನ ಕೆಲ್ಸ ಸಿಕ್ಕಿದ್ದಕ್ಕೆ ಸೆಲೆಬ್ರೇಟ್ ಮಾಡೋದಕ್ ಬಂದಿಲ್ಲ. ನಾನ್ ಸ್ವಲ್ಪ ಆಚೆ ಓಡಾಡಿದ್ರೆ ನನ್ನ ಯೋಚನೆಗಳಿಗೂ ಕ್ಲಾರಿಟಿ ಸಿಗುತ್ತೆ ಅಂತ ಬಂದೆ. ನಿನ್ ಕನ್ಫ್ಯೂಷನ್ಗೆಲ್ಲ ಕ್ಲಾರಿಟಿ ಸಿಗುತ್ತೆ ಅನು. ಡೋಂಟ್ ವರಿ.
ಮಸಾಲೆ ಪುರಿ ರೆಡಿ. ಬಂದೆ ಅಣ್ಣ. ಅನು, ಅನು ಅವರು ಎಲ್ಲೋ ಆಚೆ ಕಡೆ ಹೋಗ್ಯಾರ್ರಿ ಸಾಹೇಬ್ರ. ಸರಿ. ನನ್ನ ಹತ್ರ ಇನ್ನೇನು ಹೇಳೋ ಅಗತ್ಯನೇ ಇಲ್ಲ ಅಂತ ನಿರ್ಧಾರ ಮಾಡಿದ್ಯಾ? ನಾನು ನಿನಗೆ ಬೇಡವಾದ್ನ? ಲೋಕೇಶ್ ಅಣ್ಣ ಸಕ್ಕತ್ತಾಗಿದೆ. ಥ್ಯಾಂಕ್ ಯು ಸರ್. ರಮ್ಯಾ, ಹೇಗನ್ನಿಸ್ತು ಹೊಸ ಆಫೀಸ್? ಮ್ಯಾನೇಜರ್ ಏನ್ ತುಂಬಾ ಸ್ಟ್ರಿಕ್ಟ್ ಅಂತ ಅನ್ಸಲ್ಲ, ಬಟ್ ಈಗ ಜಡ್ಜ್ ಮಾಡಕ್ ಆಗಲ್ಲ ಅಲ್ವಾ. ಹೇಗೋ ಕೆಲ್ಸ ಸಿಕ್ತಲ್ಲ, ಅದೇ ಖುಷಿಯನ್ನು. ಮನೆಗೂ ಹೆಲ್ಪ್ ಆಗುತ್ತೆ. ಜೀವನದಲ್ಲಿ ಕೆಲ್ಸನೇ ಸಿಗಲ್ವೇನೋ ಅಂತ ಅನ್ಸ್ಬಿಟ್ಟಿತ್ತು. ಇವಾಗ ಫೀಲಿಂಗ್ ಬೆಟರ್. ಯಾಕೆ ನಗ್ತಿದ್ಯಾ? ನೀನ್ ಹೇಳಿದ್ದು ನನಗೂ ಕೂಡ ಅನ್ನಿಸ್ತಾ ಇದೆ. ಏನು, ಕೆಲ್ಸ ಸಿಗಲ್ಲ ಅಂತನಾ? ಅದಲ್ಲ ಕಣೆ, ಜೀವನದಲ್ಲಿ ಎಲ್ಲಾನು ಸರಿ ಮಾಡೋದಕ್ಕೆ ಆಗಲ್ವೇನೋ ಅಂತ. ಹಾಗೇನಿಲ್ಲ, ಎಲ್ಲನೂ ಸರಿ ಮಾಡ್ಬೋದು. ಪಾನಿ ಖಾಲಿ ಆದಾಗ ಪಾನಿ ಹಾಕೋಬೇಕು, ಖಾರ ಜಾಸ್ತಿ ಆದಾಗ ಒಂದ್ ಖಾಲಿ ಪುರಿ ತಿನ್ಬೇಕು, ಅಷ್ಟೇ. ಅವಳು ಜೀವನದ ಬಗ್ಗೆ ಕೇಳ್ತಿದ್ದಾಳೆ, ನೀನ್ ಪಾನಿಪುರಿ ಬಗ್ಗೆ ಅಲ್ಲ. ರಮ್ಯಾ, ಸಂಪತ್ ಹೇಳಿದ್ದು ಸರಿಯಾಗೇ ಇದೆ. ಜೀವನಾನು ಅಷ್ಟೇ ಸಿಂಪಲ್. ಅದನ್ನ ಕಷ್ಟ ಮಾಡ್ಕೊಳ್ಳೋದು ನಾವೇ ಅನ್ಸುತ್ತೆ. ಜಗತ್ತಲ್ಲಿ ಯಾರಿಗೂ ಇಲ್ದಿರೋ ಕಷ್ಟ ನನ್ನೊಬ್ಳಿಗೆ ಇದೆಯಾ? ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಆಗಲ್ವಾ ನನ್ನ ಕೈಲಿ? ಖಂಡಿತ ಆಗತ್ತೆ. ಎಲ್ಲದಕ್ಕೂ ಒಂದ್ ದಾರಿ ಅಂತ ಇದ್ದೇ ಇರತ್ತೆ. ಮನ್ಸಿದ್ದಲ್ಲಿ ಮಾರ್ಗ, ಮನ್ಸ್ ಮಾಡ್ಬೇಕಷ್ಟೆ. ಎಕ್ಸಾಕ್ಟ್ಲಿ. ಓಕೆ, ಇವತ್ತಿನ ಪಾನಿಪುರಿ ಪಾರ್ಟಿದು ಬಿಲ್ ನಾನೇ ಪೇ ಮಾಡ್ತೀನಿ. ಇಲ್ಲ ಅನು, ಇದು ನನ್ ಪಾರ್ಟಿ, ನಾನೇ ಕೊಡ್ತೀನಿ. ಹೌದೌದು, ಇದು ರಮ್ಯಾ ಸೌಕಾರ್ತಿ, ಅವಳು ದುಡ್ಡು ಕೊಡ್ಲಿ. ಲೋಕೇಶ್ ಅಣ್ಣ, ಇನ್ಮೇಲೆ ನಾನು ಒಬ್ಬನೇ ಬಂದು ತಿಂದ್ಕೊಂಡೋದ್ರು ರಮ್ಯಾನೇ ದುಡ್ಡು ಕೊಡ್ತಾಳೆ. ಆಯ್ತಾಯ್ತು, ದುಡ್ಡನ್ನೆಲ್ಲ ಪಾನಿಪುರಿಗೆ ಕೊಟ್ಬಿಡ್ತೀನಿ. ಮನೆಗೇನ್ ಕೊಡೋದ್ ಬೇಡ ಅಲ್ವಾ? ನೀವಿಬ್ರು ನಾಳೆ ನಮ್ಮ ಮನೆಗೆ ಬನ್ನಿ. ನಮ್ಮನೇಲಿ ಕೃಷ್ಣ ಜನ್ಮಾಷ್ಟಮಿ ಪೂಜೆ ಇದೆ. ಓ, ಕೃಷ್ಣಾಷ್ಟಮಿ ಗ್ರ್ಯಾಂಡ್ ಅನು? ಒಂದ್ ರೀತಿ ಹೌದು. ನಾನೇನೋ ನಿರ್ಧಾರ ಮಾಡಿದೀನಿ, ಅದನ್ನ ನಾಳೆ ಹೇಳ್ತೀನಿ. ಅಯ್ಯೋ ಅನು, ನಂಗ್ ನಾಳೆ ರಜೆ ಇಲ್ಲ ಕಣೆ. ಓ, ನಾನು ಅದನ್ನ ಮರ್ತೆ ಬಿಟ್ಟೆ ಕಣೆ. ಹೌದು, ಏನ್ ನಿರ್ಧಾರ ಮಾಡಿದ್ಯಾ? ಬೇಡ ಬಿಡು, ನೀನ್ ನಾಳೆಗೆ ಅಂತಾನೆ ಅದನ್ನ ಸೇವ್ ಮಾಡಿದ್ರೆ ಇವಾಗ ಕೇಳಿದ್ರೆ ತಪ್ಪಾಗುತ್ತೆ. ಎನಿವೇ, ಆಲ್ ದ ಬೆಸ್ಟ್. ಸರಿ, ನಿನಗೂ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಬೇಗ ತಿಂದು ಮುಗಿಸಿ, ನಾ ಮನೆಗೆ ಹೊರಡ್ತೀನಿ. ರಮ್ಯಾ, ಒಂದೇ ಒಂದು ಪಾನಿಪುರಿ ಹೇಳ್ಬಿಡ್ಲಾ? ಹೇಳಪ್ಪ. ಅಣ್ಣ, ಒಂದು ಪಾನಿಪುರಿ. ಆಯ್ತು.
ಹೆಜ್ಜೆ ಇಡೋ ಜಾಗದಲ್ಲಿ ಯಾವಾಗ್ಲೂ ಸಂತೋಷ ತುಂಬಿರುತ್ತೆ ಅಂತಾರೆ. ನಮ್ಮ ಮನೆಗೂ ಹೆಜ್ಜೆ ಇಟ್ಟು ಎಲ್ರ ಮುಖದಲ್ಲೂ ಸಂತೋಷನ ಶಾಶ್ವತವಾಗಿ ಇರೋ ಹಾಗೆ ಮಾಡು. ನಿನ್ನನ್ನು ಆಚರಿಸೋ ನೆಪದಲ್ಲಿ ನಾನು ನನ್ನ ಬದುಕನ್ನ ಸರಿ ಮಾಡ್ಕೋತಿದ್ದೀನಿ. ಆಗೋಗಿರೋದನ್ನ ಬದಲಾಯಿಸೋದಕ್ಕಾಗಲ್ಲ. ಆದರೆ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋ ಲೆಕ್ಕಾಚಾರದಲ್ಲಿ ಕಣ್ಮುಂದೆ ಕಾಣ್ತಿರೋ ಸಂಭ್ರಮಕ್ಕೆ ಕೊಡಲಿ ಪೆಟ್ಟು ಬೀಳ್ಬಾರ್ದಲ್ವಾ ಕೃಷ್ಣ? ಅವ ಬ್ರಹ್ಮಾಂಡನ ಒತ್ತಾನ ಸರಿ, ಆದ್ರ ನಿನ್ನ ಹೊಟ್ಟೆಯೊಳಗೆ ಬ್ರಹ್ಮಾಂಡನ ಒತ್ತಿಯಲ್ಲ ಮಗಳ. ಎಚ್ಚರಿಕೆಯಿಂದ ಇರ್ಬೇಕಾದ ಹೊತ್ತು ಮೈ ಮರಿಬೇಡ. ನೀ ಕಾಣೋದು ಬಾಳ ಐತಿ ಮಗಳ. ನೀನು ಕಾಣಬೇಕು, ನಿನ್ನವನ್ಗೂ ಕಾಣಿಸ್ಬೇಕು. ಮೈ ಮರೆತ್ರ ಸತ್ಯ ದಕ್ಕೋದಿಲ್ಲ. ಎಚ್ಚತ್ಕೋ ಮಗಳ, ಎಚ್ಚತ್ಕೋ. ಸತ್ಯ ದಕ್ಕೋದಿಲ್ವಾ ಅಂದ್ರೆ ಏನರ್ಥ ತಾಯಿ? ಹೊಸ ಸತ್ಯಗಳನ್ನ ಅರ್ಥ ಮಾಡ್ಕೋಬೇಕಂದ್ರ ಹಳಿ ಸುಳ್ಳುಗಳನ್ನ ಮರ್ಲಿಕ್ಕ ಬೇಕಾಗ್ತದ. ಮರವು ವರ ಅನ್ನೋದನ್ನ ಮರಿಬೇಡ. ಮರಿಬೇಕಾದದನ್ನೆಲ್ಲ ಈ ತಾಯಿನ ನಿನಗ್ ಮರೆಸ್ತಾಳ. ಉಧೋ ಉಧೋ ಎಲ್ಲಮ್ಮ. ನಿನ್ನ ಆಶೀರ್ವಾದ ತಾಯಿ. ಅಪ್ಪ ಹೇಳೋರು ಬಂದದನ್ನ ಮನ್ಸಾರೆ ಬರ್ಮಾಡ್ಕೋ ಅಂತ. ನಾನೀಗ ಅದೇ ನಿರ್ಧಾರನ ಮಾಡಿದ್ದೀನಿ. ಸರಿ ಅಲ್ವಾ ಅವ? ನಿನ್ನ ನಿರ್ಧಾರದ ಪ್ರತಿಫಲ ಸಿಕ್ಕದಂಗ ಅದು ಸರಿನೋ ತಪ್ಪು ಅಂತ ತಿಳಿತದ. ಆದ್ರ ನಿರ್ಧಾರ ಮಾಡೋದನ್ನ ತಡ ಮಾಡಬೇಡ. ಎಲ್ಲ ಒಳ್ಳೇದಾಗ್ತದ. ಆಕಿ ನೋಡ್ಕೋತಾಳ. ಉಧೋ ಉಧೋ ಎಲ್ಲಮ್ಮ. ಎಲ್ಲಮ್ಮ ತಾಯಿ ನಿನ್ನ ಹಾಲ್ಕುದೋ ಉಧೋ ಉಧೋ. ನಾನು ನೀವು ಇಷ್ಟು ವರ್ಷ ಹೇಳಿದ್ದನ್ನೆಲ್ಲ ಚಾಚು ತಪ್ಪದೆ ಮಾಡ್ತಾ ಬಂದಿದ್ದೀನಿ. ಏನೂ ತೊಂದರೆ ಆಗಲ್ಲ ಅಲ್ವಾ ಗುರುವೆ? ತಗೋ ಇದನ್ನ. ಸಕಲ ಕಷ್ಟಕ್ಕೂ ಕರೆನ್ಸಿನೇ ಮತ್ತು. ಇಷ್ಟೊಂದ? ಅಷ್ಟು ನಿಂಗಲ್ಲ, ನಿನ್ನ ಕೈಯಲ್ಲಿರೋದು ಮಾತ್ರ. ಬಾಕಿದು ಪ್ರಾಪರ್ಟಿ ಖರೀದಿ ಮಾಡೋಕೆ. ಅರ್ಥ ಆಯ್ತು. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಖರೀದಿ ಮಾಡು. ಚಿಂತೆನೆ ಮಾಡಬೇಡಿ ಗುರುವೆ. ರತ್ನಾಕರ ಅಂತ ರಿಯಲ್ ಎಸ್ಟೇಟ್ ಏಜೆಂಟ್ ಒಬ್ಬ ತುಂಬಾ ಖತರ್ನಾಕ್ ಇದ್ದಾನೆ. ಅವನೆಲ್ಲ ಕೆಲಸನೂ ಮಾಡ್ಕೊಡ್ತಾನೆ, ತೊಂದ್ರೆನೇ ಇಲ್ಲ. ನಂಬೋದಾ? 100% ನಂಬೋದು. ಈ ಲಕ್ಷ್ಮಿ ಮೇಲೆ ಆಣೆ. ಹೆಸರೇನಂದೆ? ರತ್ನಾಕರ ಅಂತ. ರತ್ನಾಕರ್. ಆದಷ್ಟು ಬೇಗ ಕೆಲಸ ಮುಗಿಸು.